ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕುಕಿಂಗ್ ವ್ಲಾಗ್ಸ್‌ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರೋ ರೆಸಿಪಿ ಬಾಂಗ್ಡೆ ಫಿಶ್ ಸಾಂಬಾರ್. ಈ ರೆಸಿಪಿ ಜೊತೆಗೆ ಮೀನಿನ ಮುಳ್ಳು ಗಂಟ್ಲಿಗೆ ಸಿಗಾಕೊಂಡ್ರೆ ಏನು ಮಾಡಬೇಕು ಅನ್ನೋದನ್ನು 5 ಟಿಪ್ಸ್ ಆಗಿ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಾನು 1 kg ಆಗುವಷ್ಟು ಫಿಶ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿಸಿ ಅದಕ್ಕೆ 1 ನಿಂಬೆಹಣ್ಣು 1 ಸ್ಪೂನ್ ಉಪ್ಪು ಹಾಕಿ 10 ನಿಮಿಷ ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿರೋ ನೀರಲ್ಲಿ ಮತ್ತೆ ನೀಟಾಗಿ ತೊಳೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನ ನೀರಿಗೆ ಹಾಕಿ ನೆನೆಸೋಕ್ಕೆ ಅಂತ ಇಡ್ತಾಯಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕಾದಮೇಲೆ 1 ಇಂಚು ಚಕ್ಕೆ, ಒಂದು 10ರಿಂದ 15 ಲವಂಗ, 2 ಕಡ್ಡಿ ಕರಿಬೇವು ಸೊಪ್ಪು, 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 2 ಮೀಡಿಯಮ್ ಸೈಜ್ ಆಗುವಷ್ಟು ಈರುಳ್ಳಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು 5 ನಿಮಿಷ ಫ್ರೈ ಮಾಡ್ಕೊಬೇಕು. ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಸಾಲೆನ ರುಬ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಸಾಲೆನ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಕ್ಕೆ ನಾನಿಲ್ಲಿ ಎಣ್ಣೆಗೆ ಎಲ್ಲ ಮಸಾಲೆನೂ ಹಾಕಿ 5 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಮೀನಿನ ಮುಳ್ಳು ಅಕಸ್ಮಾತಾಗಿ ಗಂಟ್ಲಲ್ಲಿ ಏನಾದರೂ ಸಿಗಾಕೊಂಡ್ರೆ ಮೊದಲನೇದಾಗಿ ಸ್ವಲ್ಪ ಬಾಳೆಹಣ್ಣ ತಗೊಂಡು ಹಾಗೆ ನುಂಗಬೇಕು, ಅಗಿಬಾರ್ದು. ಹಾಗೆ ನುಂಗಿದ್ರೆ ಗಂಟ್ಲಲ್ಲಿ ಸಿಗಾಕೊಂಡಿರೋ ಮುಳ್ಳು ಹೊರಗೆ ಬರುತ್ತೆ. 2ನೇ ಟಿಪ್ಸ್ ಮುದ್ದೆನ ಸ್ವಲ್ಪ ತೊಗೊಂಡು ಹಾಗೆ ನುಂಗಿದ್ರೆ ಅಗಿಬಾರ್ದು, ಅದನ್ನು ಕೂಡ ಹಾಗೆ ನುಂಗಬೇಕು. ಆಗಲೂ ಕೂಡ ಮೀನಿನ ಮುಳ್ಳು ಗಂಟ್ಲಲ್ಲಿ ಸಿಗಾಕೊಂಡ್ರೆ ಹೊರಗಡೆ ಬರುತ್ತೆ. 3ನೇ ಟಿಪ್ಸ್ ಹೇಳ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಎಲ್ಲ ಮಸಾಲೆಗಳನ್ನೂ 5 ನಿಮಿಷ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋಕೆ ಬಿಡಬೇಕು. ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. ಸ್ವಲ್ಪ ಈರುಳ್ಳಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ 2 ಟೊಮೊಟೊ ಮೀಡಿಯಮ್ ಸೈಜ್ ಆಗುವಷ್ಟು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂದರೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ, ಅದರಿಂದ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಉಪ್ಪು ಹಾಕಿದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಯಿತು. ಆವಾಗಲೇ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಸಾಫ್ಟ್ ಪೇಸ್ಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಅದೇ ಜಾರ್ಗೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಸಾಂಬಾರು ಪುಡಿ ಹಾಕೋತಿದ್ದೀನಿ. ನಮ್ಮ ಮನೇಲಿ ನಾನ್ ವೆಜ್ಗೆ ಅಂತಲೇ ಸಪ್ರೇಟಾಗಿ ಖಾರದ ಪುಡಿ ಮಾಡಿಸ್ತೀವಿ. ಅದನ್ನೇ ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ 1 ಸ್ಪೂನ್ ಧನಿಯಾ ಪೌಡ್ರು, 2 ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕೋಬೋದು. ಜೊತೆಗೆ ಇಲ್ಲಿ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಸ್ಮೆಲ್ಲೆಲ್ಲ ಹೋಗೋಕ್ಕೆ ಅಟ್ಲೀಸ್ಟ್ 2 ನಿಮಿಷ ಆದರೂ ಬೇಕು. ಮಸಾಲೆ ಸ್ಮೆಲ್ಸ್ ಕಮ್ಮಿ ಆಗೋಕ್ಕೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಆಡ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ಈಗ 3ನೇ ಟಿಪ್ಸ್ ಏನಪ್ಪ ಅಂತಂದರೆ ಅನ್ನನ ಚೆನ್ನಾಗಿ ಬೇಯಿಸಿ ಅದನ್ನು ಸ್ವಲ್ಪ ಉಂಡೆ ಮಾಡಿ ನುಂಗಬೇಕು. ಆವಾಗ ಗಂಟ್ಲಲ್ಲಿ ಸಿಗಾಕೊಂಡಿರೋ ಮುಳ್ಳು ಹೊರಗಡೆ ಬರುತ್ತೆ. ಈಗ ಈ ಮಸಾಲೆ ಎಣ್ಣೆ ಬಿಡೋ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣನ್ನ ನೀರಲ್ಲಿ ಹಾಕಿ ಕೈಯಲ್ಲಿ ಕಿವುಚಿ ರಸ ತೆಗೆದು ಹಾಗೂ ಕೂಡ ರಸನ ಹಾಕೋಬೋದು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹುಣಸೆ ಹಣ್ಣನ್ನ ನೀರಿಗೆ ಹಾಕಿ ಸ್ವಲ್ಪ ಸ್ಟವ್ ಮೇಲಿಟ್ಟು ಬಿಸಿ ಮಾಡಿದ್ರೆ ಅದಾಗೆ ಈಸಿಯಾಗಿ ರಸ ಬಿಟ್ಕೊಂಡಿರುತ್ತೆ. ಆವಾಗ ಎತ್ತಿ ಹುಣಸೆ ಹುಳಿನ ಯೂಸ್ ಮಾಡ್ಕೋಬೋದು. ಹುಣಸೆ ರಸನ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಟೈಪ್ ಬೇಕು ಅಂತಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನಿಮಗೆ ಸಾಂಬಾರಾಗೇ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಮಾಡ್ತಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟಿದ್ದೆ. ಒಂದು ಕುದಿ ಬಂದಮೇಲೆ ಪ್ಲೇಟ್ ತೆಗೆದು ಅದಕ್ಕೆ ಮೀನೆಲ್ಲ ಹಾಕೋತಾ ಇದ್ದೀನಿ. ಒಂದೇ ಮೀನನ್ನ ಹಾಕ್ಕೊಂಡು ಇಲ್ಲಿ ಪ್ಲೇಟ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಬಿಟ್ಟು ಪ್ಲೇಟ್ ತೆಗೆದು ತಿರ್ಗಾ ಮೀನುಗಳನ್ನೆಲ್ಲ ಸ್ವಲ್ಪ ಉಲ್ಟಾ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು. 4ನೇ ಟಿಪ್ಸು ಏನಪ್ಪ ಅಂತಂದರೆ ಬ್ರೆಡ್ನ ಸ್ವಲ್ಪ ನೀರಲ್ಲಿ ಅದ್ದಿ ಉಂಡೆ ಮಾಡಿ ನುಂಗಬೇಕು. ಆಗ ಗಂಟಲು ಸಿಗಾಕೊಂಡಿರೋ ಮುಳ್ಳು ಈಚೆ ಬರುತ್ತೆ.
5ನೇ ಟಿಪ್ಸು, ಕಡಲೆಕಾಯಿ ಬೀಜನ ಚೆನ್ನಾಗಿ ಅಗದಿ ಅದನ್ನು ಉಂಡೆ ಮಾಡಿ ನುಂಗಬೇಕು. ಆವಾಗಲೂ ಕೂಡ ಮೀನಿನ ಮುಳ್ಳು ಗಂಟಲು ಸಿಗಾಕೊಂಡಿದ್ರೆ ಈಚೆ ಬರುತ್ತೆ. ಈಗ ಮೀನು ಸಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಟೇಸ್ಟ್ ಗೊತ್ತಾಗಬೇಕು ಅಂದರೆ ಮನೇಲಿ ಒಂದ್ಸಲಿನಾದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮಗೆ ಈ ಮೀನಿನ ಸಾರು ರೆಸಿಪಿ ಇಷ್ಟ ಆಗಿದ್ದರೆ, ಜೊತೆಗೆ ನಾನು ಕೊಟ್ಟಿರೋ 5 ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.